ಮುಖ್ಯಮಂತ್ರಿಗಳೇ, ನೀವು ಪರ್ಮಿಷನ್ ಕೊಟ್ಟವರು ತಾವೇ ಹೇಳಿ. ತಮ್ಮ ಹತ್ರ ಎಲ್ಲ ದಾಖಲೆಗಳು ಇರಬೇಕು. ಎಲ್ಲ ದಾಖಲೆಗಳು ಇರಬೇಕು. ನನಗೆ ಇನ್ನು ಎಷ್ಟು ಹರಾಸ್ ಮಾಡಬೇಕು, ಎಷ್ಟು ಬೇಯಿಸಬೇಕು, ಎಷ್ಟು ತೊಂದರೆ ಮಾಡಬೇಕು, ಎಷ್ಟು ಸತಿ ಜೈಲ್ಗೆ ಹಾಕಬೇಕು, ಎಷ್ಟು ಕೇಸ್ ಹಾಕಬೇಕು. ಬೆಳಗ್ಗೆ ಎದ್ರೆ ಇನ್ಕಮ್ ಟ್ಯಾಕ್ಸ್ ಏನು ತೀರ್ಮಾನ ಆಗಿದೆ, ಬೇನಾಮಿ ಇದರಲ್ಲಿ ಒಂದು ಹಾಕಿದ್ದಾರೆ, ತಿರ್ಗಾ ಬೇನಾಮಿ, ತಿರ್ಗಾ ನಮ್ಮೆಲ್ಲ ಸ್ನೇಹಿತಗಳಿಗೆ ಬೇನಾಮಿ. ಸುಮಾರು 140 ಜನರಿಗೆ ಬೆಳಗ್ಗೆ ಸಾಯಂಕಾಲ ನಮ್ದಂತ ನನ್ನ ಸಂಬಂಧಿಗಳಿಗೆ, ಸ್ನೇಹಿತರಿಗೆ ಕಿರುಕುಳವನ್ನ ಇನ್ಕಮ್ ಟ್ಯಾಕ್ಸ್ ಇಡಿ ಕೊಡ್ತಾ ಇದೆಯಲ್ಲ. ನಿಮ್ಮ ಕುಟುಂಬದವ್ರಿಗೆ ಕೊಡ್ತಾ ಇದ್ರೆ, ನಿಮ್ಮ ಈ ಸಿಬಿಐನವರು ಕೊಡ್ತಾ ಇದ್ರೆ, ಈ ರೀತಿ ಕೊಡ್ತಾ ಇದ್ರೆ ಏನ್ ಮಾಡ್ತಿದ್ರಿ? ಯಾರ ಮೇಲೂ ಕೇಸ್ ಆಗಿಲ್ವಾ? ದಾಖಲೆಗಳಿಲ್ವಾ? ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದ್ಯಾ? ಬರೀ DK ಶಿವಕುಮಾರ್ ನಿಮ್ಗೆ ಸಿಕ್ಕಿದ್ದು, ಇನ್ನು ಯಾರು ಸಿಕ್ಲಿಲ್ವಾ? ಆದ್ರೆ ಈ DK ಶಿವಕುಮಾರ್ ನಿಂದ ಎಂತೆಲ್ಲ ಮಾಡಿ ನನ್ನ ಬಾಯನ್ನು ಮುಚ್ತೀನಿ ಅಂತ ಏನಾದ್ರು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ನಾನು ವಿರೋಧ ಪಾರ್ಟಿಯ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳು ಕೇಳೋದಿಷ್ಟೇ, ನೀವು ಕೇಳಬೇಕು ನಿಮ್ಮ ರಾಷ್ಟ್ರದ ನಾಯಕರುಗಳಿಗೆ. ನೀವು ಪರ್ಮಿಷನ್ ಕೊಟ್ಟಿದ್ದೀರಿ CBI ತನಿಖೆ ಮಾಡಬೇಕು ಅಂತ. 30ನೇ ತಾರೀಕು ಯಾಕೆ FIR ಆಗ್ತದೆ? ಏನಂತ ಅರ್ಜೆಂಟ್ ಏನಿತ್ತು? ಇಲ್ಲ ಹಿಂದೆ ಹಾಕಕ್ಕಾಗ್ಲಿಲ್ಲ? 30ನೇ ತಾರೀಕು ನಾನು ಎಲ್ಲ ಈ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿದ ಮೇಲೆ, ಚುನಾವಣೆ ಬಂದ ಮೇಲೆ, ಚುನಾವಣೆ ನಿಂತ ಮೇಲೆ, ನಿಮ್ಗೆ ಬೇಕಾದಂತ ಅನುಕೂಲಕರವಾದಂತ ಕ್ಷೇತ್ರಗಳಿಗೆ ಚುನಾವಣೆಯನ್ನು ನೀವು ಘೋಷಣೆ ಮಾಡಿ, ಬೇರೆ ಚುನಾವಣೆಗಳ ಕ್ಷೇತ್ರಗಳನ್ನ ನಿಲ್ಲಿಸಿ. ಇವತ್ತು 30ನೇ ತಾರೀಕು ನನ್ನ ಮೇಲೆ FIR ಹಾಕಿ, ಇವತ್ತು ಬೆಳಗ್ಗೆ ಬಂದು ನಾನು ಹೋಗಿ ಒಬ್ಬ ದಲಿತ ಹೆಣ್ಣುಮಗಳ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿ ಪ್ರಾರಂಭ ಮಾಡಿ ಹೊರಟಂತ ಸಂದರ್ಭದಲ್ಲಿ ಬಂದು ನನ್ನ ಮೇಲೆ FIR ಹಾಕಿ CBIನವ್ರು ಬಂದು ರೈಡ್ ಮಾಡ್ತಾರೆ. ನಾನು ಓಡುತ್ತಿರಲಿಲ್ಲ, ನಾನು ಓಡುತ್ತಿಲ್ಲ. ನಾನು ವಿಧಾನಸೌಧದಲ್ಲೇ ಹೇಳಿದ್ದೀನಿ, 3 ಬಾರಿ ಹೇಳಿದ್ದೀನಿ, ಈ ಜೈಲ್ಗೆ, ಈ FIRಗೆ, ಇದಕ್ಕೆಲ್ಲ ಈ DK ಶಿವಕುಮಾರ್ನಿಂದ ಬಾಯಿ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂತ.